ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಇಡ್ಲಿಗೆ ಒಂದು ಕ್ವಿಕ್ ಆಗಿ ಮತ್ತೆ ಟೇಸ್ಟ್ ಆಗಿ ಬೇಗ ಹೇಗೆ ಸಾಂಬಾರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲೇ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಅದನ್ನ ಹೇಗೆ ಮಾಡೋ ವಿಧಾನ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ತಗೊಂತಾ ಇದ್ದೀನಿ. ಅಂದ್ರೆ ನಾವು 4 ಜನಕ್ಕೆ ಸಾಂಬಾರ್ ಮಾಡ್ಕೊಳ್ಳೋದ್ರಿಂದ ಮೀಡಿಯಂ ಆಗಿ ನೀರ್ ಹಾಕೊಂತಾ ಇದ್ದೀನಿ. ಮತ್ತೆ ನಾವು ನೀರ್ ಸೇರಿಸ್ಕೊಬೇಕು ಮಸಾಲೆ ಎಲ್ಲ ರುಬ್ಬಾದ್ಮೇಲೆ. ಅದರಿಂದ ಇಷ್ಟು ನೀರ್ ಹಾಕೊಂಡು ಮೀಡಿಯಂ ಆಗಿ ಕಟ್ ಮಾಡಿರೋದು 2 ಈರುಳ್ಳಿ, ಟೊಮೊಟೊನು ಹಾಗೇನೆ ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು 2 ಟೊಮೊಟೊ ಹಾಕೊಂಡಿದ್ದೀನಿ. 15 ಎಸ್ಲು ಬೆಳ್ಳುಳ್ಳಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಮತ್ತೆ 4 ಹಸಿರು ಮೆಣಸಿನಕಾಯಿ ಹಾಕೊಂಡಿದ್ದೀನಿ. 1 ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 3 ಸ್ಪೂನ್ ಬೇಳೆ ಸಾಂಬಾರ್ ಪುಡಿ. ನಾವು ಮನೆಗೆ ನಾರ್ಮಲ್ ಆಗಿ ಸಾಂಬಾರ್ ಮಾಡ್ತೀವಲ್ಲ ಆ ಪುಡಿ ಹಾಕೊಂಡಿದ್ದೀನಿ. ಮತ್ತೆ 1 ಸ್ಪೂನ್ ಉಪ್ಪಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ ನೀಟಾಗಿ. ಮತ್ತೆ ಇನ್ನೊಂದ್ಸಲ ನಾವು ಬೇಯ್ದು ಎಲ್ಲ ರೆಡಿ ಆದ್ಮೇಲೆ ಸಾಂಬಾರ್ ಹೆಚ್ಚಿಸ್ಕೊತೀವಲ್ಲ ಅದರಿಂದ ನಾವು ನೀರ್ ಮೀಡಿಯಂ ಆಗಿ ಹಾಕೋಬೇಕು. ಇವಾಗ ಇಷ್ಟು ಬೇಯುವಷ್ಟಕ್ಕೆ ಮಾತ್ರ ಹಾಕೋಬೇಕು. ನೋಡಿ ಮತ್ತೆ ಎಲ್ಲ ಕ್ಯಾಪ್ ಕ್ಲೋಸ್ ಮಾಡಿ 10 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಎಲ್ಲ ನೀಟಾಗಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಕುದಿ ಬಂದಿದೆ. ನೋಡಿ ಇಷ್ಟಾದ್ರೆ ಸಾಕು. ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಬಿಸಿದೆ ಜಾರ್ಗೆ ಹಾಕೊಂಡು ರುಬ್ಬಾರ್ದು. ಅದರಿಂದ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು. ನೋಡಿ ಎಲ್ಲ ರೆಡಿ ಆಗಿದೆ. ಮತ್ತೆ ನಾನು ಜಾರ್ಗೆ ಹಾಕೊಂತಾ ಇದ್ದೀನಿ. ಅಂದ್ರೆ ಸ್ವಲ್ಪ ನೈಸ್ಗೂ ಬೇಡ ತುಂಬಾ ತರಿನೂ ಬೇಡ, ಮೀಡಿಯಂ ಆಗಿ ರುಬ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ರೆಡಿ ಆಯ್ತು ರುಬ್ಕೊಂಡು. ನೋಡಿ ಅಂದ್ರೆ ತುಂಬಾ ನೈಸು ಇಲ್ಲ ತುಂಬಾ ತರಿನೂ ಇಲ್ಲ, ಮೀಡಿಯಂ ಆಗಿ ಬಂದಿದೆ. ಇದಕ್ಕೆ ನಾವು ತೆಂಗಿನಕಾಯಿ ಬೇಳೆ ಏನು ಸೇರಿಸ್ಕೊಳ್ಳಲ್ಲ. ಅದನ್ನ ಮತ್ತೆ ಮಾಡ್ಬೋದು ಬೇಳೆ ಹಾಕೊಂಡು. ಅದನ್ನ ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ. ಮತ್ತೆ ಸ್ಟವ್ ಹಚ್ಕೊಂಡು ಮತ್ತೆ ಒಂದು ಪಾತ್ರೆ ತಗೊಂತಾ ಇದ್ದೀನಿ. ಅಂದ್ರೆ ಸಾಂಬಾರೆಲ್ಲ ಒಗ್ಗರಣೆ ಮಾಡ್ಬೇಕಲ್ಲ ಅದರಿಂದ. ಮತ್ತೆ ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. 1 ಸ್ಪೂನು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಎಲ್ಲ ನೀಟಾಗಿ ಚಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 7-8 ಎಸಳು, ಮತ್ತೆ ಅರ್ಧ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು, 2 ಬ್ಯಾಡಗಿ ಮೆಣಸಿನಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಿಷ್ಟುನು ಸ್ವಲ್ಪ ಕಲರ್ಸ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಅಂದ್ರೆ ಇದಕ್ಕೂ ಸಾಂಬಾರ್ಗೂ ಹಾಕೊಂಡಿದೀವಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಒಂದು 1/4 ಸ್ಪೂನ್ ಅಷ್ಟು ಹಿಂಗ್ ಹಾಕೋಬೇಕು. ಹಿಂಗು ತುಂಬಾ ಎಲ್ಲದಕ್ಕೂ ಒಳ್ಳೇದು, ಡೈಜೆಸ್ಟ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಿಂಗು ಎಲ್ಲದಕ್ಕೂ ಹಾಕೋಬೇಕು. ನೋಡಿ ಹಿಂಗು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದ್ಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕೊಂತಾ ಇದ್ದೀನಿ. ಅಂದ್ರೆ ನಮ್ಗೆ ಸಾಂಬಾರು ಎಷ್ಟು ಬೇಕೋ ಆ ಮೆಜರ್ಮೆಂಟ್ ಮೇಲೆ ನೀರ್ ಸೇರಿಸ್ಕೊಬೇಕು. ನಾನು ಮತ್ತೆ ಜಾರೆಲ್ಲ ತೊಳೆದು ನೀರ್ ಸೇರಿಸ್ಕೊಂತಾ ಇದ್ದೀನಿ. ನೋಡಿ ಇಷ್ಟ ಆಗಿದೆ. ಮತ್ತೆ ನಾವು ಇನ್ನೊಂದ್ಸಲ ಟೇಸ್ಟ್ ನೋಡ್ಕೋಬೇಕು. ಯಾಕೆಂದ್ರೆ ಮೊದಲಿಗೆ ನಾವು ಉಪ್ಪು ಹಾಕೊಂಡಿರೋದ್ರಿಂದ ಮತ್ತೆ ಒಂದ್ಸಲ ಟೇಸ್ಟ್ ನೋಡ್ಕೊಂಡು ಮತ್ತೆ ಏನಾದ್ರೂ ಸಪ್ಪೆ ಇದ್ರೆ ಉಪ್ಪು ಹಾಕೋಬಹುದು. ನೋಡಿ ಸ್ವಲ್ಪ ಸಪ್ಪೆ ಇದೆ, ಅದರಿಂದ ನಾನು ಮತ್ತೆ ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡು, ನಾವು ಬೇಳೆ ಹಾಕ್ತಾ ಇರೋದ್ರಿಂದ ಇದಕ್ಕೆ 2 ಸ್ಪೂನು ಕಡಲೆ ಹಿಟ್ಟು ಹಾಕೊಂಡು ಸ್ವಲ್ಪ ನೀರ್ ಸೇರಿಸಿ ಸ್ಪೂನಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರ್ಗೆ ಸೇರಿಸ್ಕೋಬೇಕು. ಯಾಕೆಂದ್ರೆ ಅದು ಸ್ವಲ್ಪ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ. ನೋಡಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಮತ್ತೆ 10 ನಿಮಿಷ ಕುದಿಲಿಕ್ಕೆ ಬಿಡ್ಬೇಕು ಸಾಂಬಾರ್ನ. ಅದೆಲ್ಲ ಮಿಕ್ಸ್ ಆಗ್ಬೇಕಲ್ಲ ಅದರಿಂದ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂತಾ ಇದ್ದೀನಿ. ತುಂಬಾ ತುಪ್ಪ ಹಾಕಿದ್ರೆ ತುಂಬಾ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ. ನೋಡಿ ಎಲ್ಲ ನೀಟಾಗಿ ಕುದಿ ಬರಬೇಕು. ಅವಾಗ್ಲೇ ತುಂಬಾ ಸಾಂಬಾರ್ ಟೇಸ್ಟ್ ಬರೋದು. ನೋಡಿ ಅದೇ ತರ ಎಲ್ಲ ಮಿಕ್ಸ್ ಮಾಡ್ಕೊಂತಾ ಇರ್ಬೇಕು. ತುಪ್ಪ ಎಣ್ಣೆ ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಓಪನ್ ಆಗಿ ಮಿಕ್ಸ್ ಮಾಡ್ಕೊಂಡು. ನೋಡಿ ತುಂಬಾ ಗಟ್ಟಿನೂ ಇಲ್ಲ ಸಾಂಬಾರು, ತೆಳುನೂ ಇಲ್ಲ. ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಇದೇ ಹೆಸರು ಬೇಳೆ ಎಲ್ಲ ಹಾಕಿ ಬೇರೆ ಮಾಡ್ಕೋಬಹುದು. ಅದು ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ. ನೋಡಿ ಇಡ್ಲಿ ಜೊತೆ ನಾನು ಸಾಂಬಾರ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿದೆ. ಈ ರೆಸಿಪಿನ ನೀವೊಂದ್ಸಲ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಮತ್ತೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತಾನೂ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.